ಓಕೆ, ಬೇಗ ಪ್ಯಾಕ್ ಮಾಡು, ಡೆಲಿವರಿ ಕೊಡ್ಬೇಕು. ಹೇ, ಬೊಂಬೆಗಳಲ್ಲಿ ಮಾರ್ಬಿಟ್ಟೆ, ಅಲ್ಲೋಡು ಸೋಲ್ಡರ್ ಬೋರ್ಡು. ಏನು ಆಗ್ಲೇ ಅಷ್ಟೊಂದ್ ಜನ ಬಂದು ಎಲ್ಲಾನು ತಗೊಂಡ್ ಹೋಗ್ಬಿಟ್ರಾ? ಸಿನಿಮಾ ಇರೋ ವೆಂಕಟ್ ಅಂಡ್ ಹಿಸ್ ವೈಫ್ ಇಬ್ರು ಬಂದು ಕೊಂಡ್ಕೊಂಡು ಹೋದ್ರು. ಅರ್ಥ ಆಯ್ತು. ಹೋಲ್ಸೇಲ್ ಆಗಿ ತಗೊಂಡ್ರೆ 90% ಡಿಸ್ಕೌಂಟ್ ಅಂದಿರ್ತೀಯ ಅಲ್ವಾ? ಒರಿಜಿನಲ್ ಪ್ರೈಸ್ ಗೆ ಮಾರ್ದೆ, ಇನ್ಕ್ಲೂಡಿಂಗ್ GST. ವಾಟ್? ಅವ್ರು ನಿಜವಾಗ್ಲೂ ಬೊಂಬೆಗಳನ್ನ ತಗೊಳಕ್ಕೆ ಬಂದಿದ್ರಾ? ಇಲ್ಲ, ಜಸ್ಟ್ ನೋಡೋದಕ್ಕೆ ಬಂದಿದ್ರು. ನೋಡೋದಕ್ಕೆ ಅಂತ ಬಂದು. ಎಕ್ಸ್ಕ್ಯೂಸ್ ಮೀ ಸರ್, ನೀವು ಹೀರೋ ವೆಂಕಟ್ ಅಲ್ವಾ? ಯಾ ಸರ್ ನೋಡಿ ಸರ್, ಸಿಕ್ತ ಬಕ್ರ ಸತ್ಯಕ್ಕೆ ಬಿಡ್ಲೇಬಾರ್ದು. ಸರ್ ಇದು ನೋಡಿ, ತುಂಬಾ ಚೆನ್ನಾಗಿದೆ. ನೋಡೋಕೆ ತುಂಬಾ ಪ್ಲೆಸೆಂಟ್ ಆಗಿದೆ. ನಿಮಗೆ ಇಷ್ಟ ಆಯ್ತು, ಹಾಗೆ ಇಷ್ಟ ಆಗದ್ ನನಗೂ ಇಷ್ಟ ಆಯ್ತು. ಫ್ರೀಯಾಗಿ ತಗೊಂಡೋಗಿ. ಅಯ್ಯೋ, ಆತರನೂ ಬೇಡ. ಅದ್ರ ಕಾಸ್ಟ್ ಏನಂತ ಹೇಳ್ಬಿಡಿ. ಅಂದ್ರೆ 99,999 ಪ್ಲಸ್ GST. ಅಷ್ಟಕ್ಕೂ ನಿಮ್ಮ ಹತ್ರ ದುಡ್ಡು ಏನಕ್ಕೆ ಸರ್? ಬೇಡ ಸರ್, ದುಡ್ಡು ಬೇಡ. ಇಲ್ಲ, ನೀವು ಬಿಲ್ ತಗೊಂಡ್ರೆ ನಾನು ತಗೋತೀನಿ. ನೋಡೋಣ ಬಿಡಿ ಸರ್. ಆದ್ರೆ ಸರ್, ಈ ಗಾಡಿ ಹೋಗ್ಬೇಕಾದ್ರೆ ದಾರಿ ತೋರ್ಸೋದಕ್ಕೆ ಒಂದು ಕುದುರೆ ಸವಾರಿ ಇದ್ರೆ ಹೇಗಿರುತ್ತೆ ಸರ್? ಚೆನ್ನಾಗಿರುತ್ತೆ, ಆದ್ರೆ ನೀವು ಅದಕ್ಕೂ ಚಾರ್ಜ್ ಮಾಡ್ಬೇಕು. ಯಾಕಂದ್ರೆ ನಾವು ಹೊಸದಾಗಿ ಮನೆ ಕಟ್ಕೊಂಡಿದೀವಿ. ಆ ಮನೆ ಫುಲ್ಲು ಖಾಲಿ ಇದೆ. ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ವಿ. ನಿಮ್ ಬೊಂಬೆಗಳು ಕಾಣಿಸ್ತು, ಜಸ್ಟ್ ನೋಡೋಣ ಅಂತ ಬಂದ್ವಿ. ನೋಡಿದ ತಕ್ಷಣ ಇಷ್ಟ ಆಯ್ತು, ಸೊ ತಗೋಬೇಕು ಅನ್ಕೊಂಡ್ವಿ. ಆದ್ರೆ ನೀವು ಚಾರ್ಜ್ ಮಾಡಿದ್ರೆ ಮಾತ್ರ. ಅಯ್ಯೋ, ಅದೆಲ್ಲ ಆಮೇಲೆ ನೋಡೋಣ ಸರ್. ಆದ್ರೆ ಸರ್, ಈ ಗಾಡಿನ ರೈಡ್ ಮಾಡೋದಕ್ಕೆ ಈ ಹುಡುಗಿ ಇದ್ದಾಳೆ. ಈ ಹುಡುಗಿ ಬದಲಿಗೆ ಒಂದು ಕ್ಯೂಟ್ ಕಪಲ್, ಒಬ್ಬ ಹುಡುಗಿ ಒಬ್ಬ ಹುಡುಗ ಇದ್ರೆ ಹೇಗಿರುತ್ತೆ ಸರ್? ಅಂದ್ರೆ ಇವಳು ಹಾಗೆ, ನನ್ನ ಹಾಗೆ. ಎಕ್ಸಾಕ್ಟ್ಲಿ ನಿಮ್ಮಿಬ್ರು ಹಾಗೆ ಸರ್. ಈಗ ಈ ಬೊಂಬೆಗಳಿಗೆ ಈ ಮದ್ವೆ ಬಟ್ಟೆ ಹಾಕಿದ್ರೆ ಹೇಗಿರುತ್ತೆ ಸರ್? ಅಂದ್ರೆ ನಮ್ಗೆ ಹೊಸದಾಗಿ ಮದ್ವೆ ಆಗಿತ್ತಾರ. ಯಾ ಸೂಪರ್ ಕಣ್ರಿ, ಇಷ್ಟ ಆಯ್ತು ನಿಮ್ ಕಾನ್ಸೆಪ್ಟ್. ಸ್ವೀಟ್ ಮೆಮೊರೀಸ್ಗೆ ಅಂದವಾದ ರೂಪ ಕೊಟ್ಟು ಆ ಮೆಮೊರೀಸ್ಗೆ ಲೈಫ್ ಕೊಡ್ತಾ ಇದೀರಾ. ಥ್ಯಾಂಕ್ ಯು ಸರ್. ಹಾಗಿದ್ದಾಗ ಮದ್ವೆ ಅಂದ್ಮೇಲೆ ಸ್ವಲ್ಪ ಜನ ಬೇಕು ಅಲ್ವಾ ಸರ್? ಹೌದು, ಮತ್ತೆ ಗಾಡಿ ಹಿಂದೆ ಜನಗಳನ್ನ ಬಿಟ್ಟು ಗಾಡಿ ಮುಂದೆ ವಾದ್ಯ ಬಾರಿಸೋಣ ಇಟ್ರೆ ಸರ್? ಚೆನ್ನಾಗಿರುತ್ತೆ. ಒಂದ್ ನಿಮಿಷ ಸರ್. ಸರ್, ಈಗ ಈ ಬ್ಯಾಚ್ ಎಲ್ಲ ಮದುವೆ ಮಾಡೋದಕ್ಕೆ ಎಲ್ಲಿಗೆ ಹೋಗ್ತಾ ಇದಾರೋ ಅಲ್ಲಿ ತುಂಬಾ ಹತ್ತಿರದಲ್ಲಿ ಒಂದು ಟೆಂಪಲ್ ಇರ್ಬೇಕಲ್ವಾ ಸರ್? ಎಕ್ಸಲೆಂಟ್ ಕಣ್ರಿ, ಏನ್ ನೇಟಿವಿಟಿ ಟಚ್ ಇಟ್ಟಿದ್ದೀರಾ. ಅದ್ಭುತ, ಮಹಾ ಅದ್ಭುತ. ಬಹುಶಃ ನೀವು ಹಿಂದಿನ ಜನ್ಮದಲ್ಲಿ ಫಿಲ್ಮ್ ಡೈರೆಕ್ಟರ್ ಆಗಿದ್ರಿ ಅನ್ಸುತ್ತೆ. ಸರ್, ಥ್ಯಾಂಕ್ ಯು ಸರ್. ಸರ್, ಮತ್ತೆ ಮದುವೆ ಮಾಡಕ್ಕೆ ಅಲ್ಲಿ ಮಂಟಪ, ಪುರೋಹಿತರು, ಸನ್ಯಾಸಿಗಳು, ಬಂಧುಗಳು, ನೆಂಟರು, ಇಷ್ಟರು, ಕೆಲಸದವರು ಬೇಕಲ್ವಾ ಸರ್? ಮತ್ತೆ ಬೇಕು ಕಣ್ರಿ, ಏನ್ರೋ ಬೇಕು. ಒಂದ್ ಕೆಲಸ ಮಾಡಿ, ಈ ಬೊಂಬೆಗಳನ್ನೆಲ್ಲ ಪ್ಯಾಕ್ ಮಾಡಿ. ನಮ್ಮ ಮನೆ ಫುಲ್ಲು ಇವೇ ಇರ್ಲಿ. ಬೊಂಬೆಗಳೆಲ್ಲ ಎವ್ರಿಥಿಂಗ್. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಪ್ಯಾಕ್ ಮಾಡಿ. ಒಂದೇ ಏಟಿಗೆಲ್ಲ ಮಾರ್ಬಿಟ್ಟ. ಓಯ್, ಯಾಕತರ ಶಾಕ್ ಆಗಿದ್ಯಾ? ಅದನ್ನೆಲ್ಲ ನಾನೇ ತಗೊಂಡಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅನಿಸ್ತಿದೆ. ಅಯ್ಯೋ, ನಮಸ್ತೆ. ನಮಸ್ತೆ. ಇಲ್ಲಿ ಫಿಲಿಂ ಡೈರೆಕ್ಟರ್ ವಿಜಯ್ ಅವರು ಎಲ್ಲಿದ್ದಾರೆ? ಒಂದ್ ನಿಮಿಷ. ನಾನೇ ರೀ. ನೀವು? ನನ್ನ ಹೆಸರು ಮಣಿಕೊಂಡ, ಮನೆ ಹೆಸರು ಅನ್ನಕೊಂಡ. ಫಿಲಿಂ ಪ್ರೊಡ್ಯೂಸರು. ನಿಮ್ಮ ಹತ್ರ ಸಿನಿಮಾ ಮಾಡಕ್ಕೆ ಅಂತ ಬಂದೆ. ಹೌದಾ ಸರ್? ಅಬ್ಬಬ್ಬಬ್ಬಬ್ಬಬ್ಬ, ಏನೇನ್ ಸಿನಿಮಾ ಮಾಡಿದ್ಯಪ್ಪ. 2 ಫಿಲಮ್ಸ್, ಒಂದಕ್ಕೊಂದು ಸಂಬಂಧನೇ ಇಲ್ದೇ ಇರೋ ತರ. ಏನ್ ಕತೆ, ಮಾಸ್ಟರ್ ಪೀಸ್ಗಳು. ಏನ್ ಸ್ಟೈಲು ಅಂತೀರಾ, ಏನ್ ಕಾನ್ಸೆಪ್ಟು ಅಂತೀರಾ. ಎರಡು ಅದ್ಭುತಗಳೇ. ನೋಡಿದ್ರೆ ಈ ತರ ಸಿನಿಮಾಗಳನ್ನೇ ನೋಡ್ಬೇಕು ಅಂತ ಅನ್ಸುತ್ತೆ. ತೆಗ್ದಿದ್ದೀನಿ ಸರ್, ಅದೇನ್ ಲಾಭ? ಜನ ಮೆಚ್ಕೊಂಡ್ರೆ ಒಳ್ಳೆ ಸಿನಿಮಾ. ಹಾಗನ್ಬೇಡಪ್ಪ, ತೃಪ್ತಿ ಮುಖ್ಯ. ಅದನ್ ತೆಗ್ದಿರೋ ನಿನಗ್ ಸ್ಯಾಟಿಸ್ಫ್ಯಾಕ್ಷನ್, ಅದನ್ ನೋಡಿರೋ ನಮಗ್ ಸ್ಯಾಟಿಸ್ಫ್ಯಾಕ್ಷನ್. ಆಗ ನನ್ ಮನ್ಸಲ್ಲಿ ಒಂದು ಲೈಟ್ ಹತ್ಕೋತು. ಸುಮ್ನೆ ನೋಡಿ ಸಂತೋಷ ಪಟ್ಟು ಹಾಗೆ ಸುಮ್ನಿರ್ಬಾರ್ದು. ನಾನೇನಾದ್ರೂ ಸಿನಿಮಾ ಮಾಡಿದ್ರೆ ನಿನ್ನ ಹತ್ರನೇ ಸಿನಿಮಾ ಮಾಡ್ಬೇಕು ಅಂತ ಬಂದಿದ್ದೀನಿ. ಆಫೀಸ್ ಕೂಡ ಓಪನ್ ಮಾಡಿದೀನಿ. ಅರ್ಜೆಂಟ್ ಆಗಿ ಒಂದ್ ಕತೆ ಹೇಳ್ಬಿಡಿ, ನಾಳೆನೆ ಮುಹೂರ್ತ ಇಟ್ಬಿಡೋಣ. ಕತೆನ ನಿಮ್ ಆಫೀಸಲ್ಲಿ ನೋಡೋಣ ಬಿಡಿ ಸರ್. ಹಾಗಾದ್ರೆ ಬನ್ನಿ, ಈಗ್ಲೇ ಹೊರಟು ಬಿಡೋಣ. ಸರ್, ಆಗ್ಲೇ ಬನ್ನಿ. ಬಾಯ್. ಬಾಯ್. ಬಲ್ಗಾಲ್ ಮುಂದೆ ಇಟ್ ಬಾಪ. ನಮಸ್ಕಾರ. ನಮಸ್ತೆ. ನಂದು ಅದೇನೆ. ಅಲ್ಲಿ ಕಾಣಿಸ್ತಿರೋದೇ ನನ್ನ ರೂಮ್. ಹೌದಾ ಸರ್? ಬಾ, ಅಲ್ಲೇ ಕುತ್ಕೋ. ಓಕೆ ಸರ್. ಇಲ್ಲೋಡು, ಇಲ್ಲಿ ಕಾಫಿ ಚೆನ್ನಾಗಿರುತ್ತೆ, ಪಕ್ಕದಲ್ಲಿ ಟೀ ಚೆನ್ನಾಗಿರುತ್ತೆ, ಕೂಲ್ ಡ್ರಿಂಕ್ ಎಲ್ಲಿದ್ರು ಚೆನ್ನಾಗಿರುತ್ತೆ. ಸೆಲೆಕ್ಷನ್ ನಿಂದೆ ಆದ್ರೆ ಇನ್ನೂ ಚೆನ್ನಾಗಿರುತ್ತೆ. ಸರ್, ನಿಮಗೆ ಸಿನಿಮಾ ಭಾಷೆ ಮೇಲೆ ಒಳ್ಳೆ ಗ್ರಿಪ್ ಇದೆ ಸರ್. ಅದೇನು ಅಂದ್ರೆ ಚಿಕ್ಕ ವಯಸ್ಸಿಂದ ಸಿನಿಮಾ ನೋಡ್ಕೊಂಡೆ ಬೆಳೆದ್ನಲ್ಲ. ಸಿನಿಮಾ ಅಂದ್ರೆ ಹುಚ್ಚು ನನಗೆ, ಅದಕ್ಕೆ ಆ ಭಾಷೆ ಗೊತ್ತಿರೋದು. ಅಲ್ಲ, ನಿಂಗೆ ಏನ್ ಬೇಕು ಅಂತ ಹೇಳಿಲ್ಲ. ಅಯ್ಯೋ, ಏನು ಬೇಡ ಸರ್. ಇಲ್ಲೋಡಪ್ಪ, ನೀನ್ ನಾಚ್ಕೊಂಡ್ ಬೇಡ ಅನ್ನೋದಕ್ಕೆ ನಾವೇನಾದ್ರೂ ಮದ್ವೆ ಸಂಬಂಧ ಮಾತಾಡ್ತಿದೀವ. ಲೇ ಗೋವಿಂದ, 2 ಕಾಫಿ ಹೇಳು.
ಒಂದ್ ನಿಮಿಷ. ಎಲ್ಲೋದ ಇವನು? ಇಲ್ಲೇ ಇದೆಯಲ್ಲ, ಯಾಕೆ ಒಳಗ್ ಬರಲಿಲ್ಲ? ಸರ್ ತಾವ್ ಹೇಳಿಲ್ಲ ಅಂತ. ಡಾಕ್ಟರ್ ನಿನ್ಗೂ ಹೇಳಿದಾರಲ್ಲ. ಹೌದ್ ಸರ್, ನಿಮ್ಗೆ ಈಗಷ್ಟೇ ಶುಗರ್ ಬಂದಿದೆಯಂತೆ. ಸಿನಿಮಾ ವಿಷಯಕ್ಕೆ ಟೆನ್ಷನ್ ಅಲ್ಲಿ ನಿಮ್ಗೆ ಏನಾದ್ರು ಶುಗರ್ ಡೌನ್ ಆದ್ರೆ ಈ ಚಾಕ್ಲೇಟ್ ಕೊಡಕ್ಕೆ ಹೇಳ್ತಾರೆ ಸರ್. ಕೊಡ್ಬೇಕು ಅಂದ್ರೆ ನನ್ ಜೊತೆನೆ ಇರ್ಬೇಕಲ್ವಾ? ಇಲ್ಲಿದ್ರೆ ಹೇಗ್ ಕೊಡ್ತೀಯಾ? ಮೊದ್ಲೋಗಿ 2 ಕಾಫಿ ಆಯ್ತು ಹೇಳು, ಸರ್. ನನ್ ಜೊತೆಲೇ ಇರೋ. ಲೇ, ನೀನ್ ಏನ್ ಮಾಡ್ಬೇಕು? ನಿಮ್ ಜೊತೆನೇ ಇರ್ಬೇಕು ಸರ್. ಅದು ಇವಾಗ ಹೇಳು, ನಾವೀಗ ಮಾಡಕ್ ಹೋಗ್ತಿರೋ ಸಿನಿಮಾ ಕತೆ ಏನು? ಅಂದ್ರೆ 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 ಸರ್, ಅದು ಸಿನಿಮಾ ಮಾಡೋದಕ್ಕೆ ಮುಖ್ಯವಾಗಿ ಹೀರೋ ಬೇಕಲ್ವಾ ಸರ್? ಹೌದು. ಗುಡಿಗೆ ಹೆಂಗೆ ಗೋಪುರ ಬೇಕಾಗುತ್ತೋ, ದೀಪಕ್ಕೆ ಹೆಂಗೆ ಎಣ್ಣೆ ಬೇಕಾಗುತ್ತೋ, ಹಾಗೆ ಸಿನಿಮಾದಲ್ಲಿ ಹೀರೋನು ಮುಖ್ಯ. ಎಕ್ಸಾಕ್ಟ್ಲಿ ಸರ್, ನಾನ್ ಕೂಡ ಅದನ್ನೇ ಹೇಳದ್ ಸರ್. ಹಾಗಂತ ಹಾಗಂತ ಹೇಳಯ್ಯ, ಏನ್ ಪ್ರಾಬ್ಲಮ್? ಹೀರೋಗೆ ಕತೆ ಹೇಳಿ ಒಪ್ಸದ್ಮೇಲೆ ಅವಾಗ ಹೇಳ್ತೀನಿ ಅಂತೀಯ? ಚೆನ್ನಾಗಿ ಹೇಳಿದ್ರಿ, ಅದ್ರಲ್ಲೇನಿದೆ? ಹಾಗೆ ಮಾಡಿ. 2 ಬಂಗಾರದಂತ ಸಿನಿಮಾ ಮಾಡಿದ್ಯಾ. ಹೀರೋ ಯಾರಾದ್ರೂ ಸರಿ, ಕೈ ಹಿಡ್ದು ಕಾಲ್ ಹಿಡ್ಕೋಬೇಕಷ್ಟೇ. ಹಂಗ ಮಾಡು ಸರ್. ಈಗ ನಮ್ಗೆ ಯಾವ ರೇಂಜ್ ಹೀರೋ ಬೇಕು ಸರ್? ನಿಮ್ಮ ಕತೆಗೆ ಯಾರು ಬೇಕು ಅಂತೀರೋ ಅವ್ರ ಹತ್ರ ಹೋಗೋಣ. ಆ ಹೀರೋ ಎಷ್ಟೇ ಕೇಳಿದ್ರು ಕೊಟ್ಬಿಡ್ತೀನಿ. ಬೇಕಾದ್ರೆ ₹1 ಎಕ್ಸ್ಟ್ರಾ ಕೊಟ್ಬಿಡ್ತೀವಿ. ನಮ್ಗೆ ಆ ಕಡೆ ತಲೆನೋವೇ ಬೇಡ. ಖರ್ಚು ಮಾಡದೆ ವ್ಯವಹಾರನೇ ಮಾಡಲ್ಲ. ಕ್ಯಾಶ್ ತಗೊಂಡ್ ಬರೋ ಇತಿಹಾಸನೇ ಇಲ್ಲ. ನಾನ್ ಪಕ್ಕ ರೆಡಿ ಆಗಿ ಬಂದಿದ್ದೀನಿ. ಓಕೆ ಸರ್, ನಾನು ಹೀರೋ ಕಾಲ್ ಮಾಡಿ ಡೇಟ್ ಅಂಡ್ ಟೈಮ್ ಫಿಕ್ಸ್ ಮಾಡ್ಕೊಂಡು ನಿಮಗೆ ಕಾಲ್ ಮಾಡ್ತೀನಿ ಸರ್. ಮಾಡು, ಬೇಗ ಮಾಡು. ಓಕೆ ಸರ್, ಥ್ಯಾಂಕ್ ಯು ಸರ್. ನಮಸ್ಕಾರಮ್ಮ. ಇವರು ಪ್ರೊಡ್ಯೂಸರ್ ಮುನಿಕೊಂಡ ಅವರು. ಮನೆ ಹೆಸರು ಅನ್ನಕೊಂಡ. ನನ್ನ ಹೆಸರು ವಿಜಯ್ ರೀ. ಹೀರೋ ಅವ್ರಿಗೆ ಸ್ಟೋರಿ ಹೇಳ್ಬೇಕಂತ ಇಲ್ಲಿ ಬಂದೆ. ಒಳಗ್ ಬಂದ್ ಕುತ್ಕೊಳ್ಳಿ, ಸರ್ ಹತ್ರ ಹೇಳ್ತೀನಿ. ಬಾಪ. ಬನ್ನಿ ಸರ್. ಸರ್ ಕರೀತಾ ಇದ್ದಾರೆ, ಒಳಗಡೆ ಹೋಗಿ. ಬರ್ತೀನಿ. ಇಲ್ಲಿ ಸ್ಕ್ರೀನ್ ಪ್ಲೇ ತೋರಿಸ್ಬೇಕು. ಸರ್, ನೀವೇನು ಅನ್ಕೊಳ್ಳಲ್ಲ ಅಂದ್ರೆ ನಾನು ಹೋಗಿ ಹೀರೋಗೆ ಕತೆ ಹೇಳ್ಬರ್ತೀನಿ, ಆಮೇಲೆ ಮೀಟ್ ಮಾಡ್ತೀರಂತೆ ಸರ್. ಅದ್ರಲ್ಲಿ ಏನಿದೆ ಬಿಡು, ನೀನ್ ಹೋಗಿ ಹೇಳ್ಬಿಟ್ಟ, ನಾನು ಇಲ್ಲೇ ಕೂತಿರ್ತೀನಿ.